ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಏಕಲವ್ಯ ಮಾದರಿ ವಸತಿ ಶಾಲೆ EMRS ಸ್ಟಾಫ್ ಸೆಲೆಕ್ಷನ್ 2025 ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ಗಳ ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತೆ ಈ ಹಿಂದೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಗಿತ್ತು. ಸೊ EMRS ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಇದೊಂದು ಇಂಪಾರ್ಟೆಂಟ್ ನ್ಯೂಸ್ ಆಗಿರುತ್ತೆ. ಸೊ ಇಲ್ಲಿ EMRS ಕಡೆಯಿಂದ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಟೈಮ್ ಟೇಬಲ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಟೈಮ್ ಟೇಬಲ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ನ ನೋಡ್ತಾ ಹೋಗೋಣ. ನೀವಿಲ್ಲಿ ನೋಡಬಹುದು 25/11/2025 EMRS ಸ್ಟಾಫ್ ಸೆಲೆಕ್ಷನ್ ಕಡೆಯಿಂದ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ಗಳಿಗೆ ಟೈರ್ 1 ಎಕ್ಸಾಮಿನೇಷನ್ ನ ಅಫಿಷಿಯಲ್ ಶೆಡ್ಯೂಲ್ ಅಥವಾ ಟೈಮ್ ಟೇಬಲ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಸೊ ನಾವಿಲ್ಲಿ ಪೋಸ್ಟ್ ವೈಸ್ ಆಗಿ ಎಕ್ಸಾಮಿನೇಷನ್ ಡೇಟ್, ಟೈಮಿಂಗ್ ಮತ್ತು ಎಕ್ಸಾಮ್ ಡ್ಯೂರೇಷನ್ ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ 13 ಡಿಸೆಂಬರ್ 2025 ಇಲ್ಲಿ 2 ಪೋಸ್ಟ್ಗಳಿಗೆ ಎಕ್ಸಾಮಿನೇಷನ್ ನ ನಡೆಸಲಾಗುತ್ತೆ. ಪ್ರಿನ್ಸಿಪಲ್ ಮತ್ತು ಅಕೌಂಟೆಂಟ್ ಪೋಸ್ಟ್ಗಳಿಗೆ ಎಕ್ಸಾಮಿನೇಷನ್ ನ ನಡೆಸಲಾಗುತ್ತೆ. ಇಲ್ಲಿ ಟೈಮಿಂಗ್ ನ ನೋಡೋದಾದ್ರೆ 2:30 PM ನಿಂದ 4:30 PM ವರೆಗೆ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇದು ಬಂದು 2 hours ನ ಪೇಪರ್ ಅಥವಾ 2 hours ನ ಎಕ್ಸಾಮಿನೇಷನ್ ಆಗಿರುತ್ತೆ. ನಂತರ 14 ಡಿಸೆಂಬರ್ 2025 PGT ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಟೀಚರ್ಸ್ ಪೋಸ್ಟ್ಗೆ ಎಕ್ಸಾಮಿನೇಷನ್ ನ ನಡೆಸಲಾಗುತ್ತೆ. ಸೊ ಇಲ್ಲಿ ಟೈಮಿಂಗ್ ನ ನೋಡೋದಾದ್ರೆ 9 AM ಟು 11:30 AM ಆಗಿರುತ್ತೆ. ಸೊ ಇದು ಬಂದು 2:30 ಎಕ್ಸಾಮ್ ಆಗಿರುತ್ತೆ ಅಥವಾ ಪೇಪರ್ ಆಗಿರುತ್ತೆ. ನಂತರ 14 ಡಿಸೆಂಬರ್ 2025 TGT ಮತ್ತು ಮಿಸ್ಲೇನಿಯಸ್ ಟೀಚರ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇಲ್ಲಿ ಟೈಮಿಂಗ್ ಬಂದು 2:30 PM ಟು 5 PM ಆಗಿರುತ್ತೆ. ಸೊ ಇದು 2.5 hour ನ ಎಕ್ಸಾಮ್ ಆಗಿರುತ್ತೆ. ನಂತರ 21 ಡಿಸೆಂಬರ್ 2025 ಹಾಸ್ಟೆಲ್ ವಾರ್ಡನ್ ಮತ್ತು ಫೀಮೇಲ್ ಸ್ಟಾಫ್ ನರ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇಲ್ಲಿ ಟೈಮಿಂಗ್ ನ ನೋಡೋದಾದ್ರೆ 9 AM ಟು 11 AM ಆಗಿರುತ್ತೆ. ಸೊ ಇದು 2 ಗಂಟೆಯ ಪೇಪರ್ ಆಗಿರುತ್ತೆ. ನಂತರ 21 ಡಿಸೆಂಬರ್ 2025 ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಮತ್ತು ಲ್ಯಾಬ್ ಅಸಿಸ್ಟೆಂಟ್ಗೆ ಎಕ್ಸಾಮಿನೇಷನ್ ಇರುತ್ತೆ. ಸೊ ಈ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮಿನೇಷನ್ ನ ಟೈಮಿಂಗ್ ನೋಡೋದಾದ್ರೆ 2:30 PM ಟು 4:30 PM ಆಗಿರುತ್ತೆ. ಸೊ ಇದು ಬಂದು 2 hours ನ ಪೇಪರ್ ಅಥವಾ 2 hours ನ ಎಕ್ಸಾಮಿನೇಷನ್ ಆಗಿರುತ್ತೆ. ಸೊ ಇದು ಪೋಸ್ಟ್ ವೈಸ್ ಆಗಿ ಎಕ್ಸಾಮಿನೇಷನ್ ಡೇಟ್ ಮತ್ತು ಟೈಮಿಂಗ್ ನ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ನಂತರ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ನಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ನೋಟ್ ನ ನೋಡೋಣ. ಸೊ ಇಲ್ಲಿ ನೋಟ್ 1 ನ ನೋಡೋದಾದ್ರೆ ಈ ನೋಟ್ 1 ನಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸಿಟಿಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸಾಮಿನೇಷನ್ ಸಿಟಿ ಅಥವಾ ಎಕ್ಸಾಮಿನೇಷನ್ ಸೆಂಟರ್ ಬಂದು ನಿಮ್ಮ ಕ್ಯಾಂಡಿಡೇಟ್ ಲಾಗಿನ್ ಅಥವಾ ನಿಮ್ಮ ಅಪ್ಲಿಕೇಶನ್ ಲಾಗಿನ್ ಪೇಜ್ನಲ್ಲಿ ಎಕ್ಸಾಮ್ನ 15 days ಬಿಫೋರ್ ಆಗಿ ನಿಮ್ಮ ಲಾಗಿನ್ ಪೇಜ್ನಲ್ಲಿ ಡಿಸ್ಪ್ಲೇ ಆಗುತ್ತೆ ಅಥವಾ ಶೋ ಆಗುತ್ತೆ. ಸೊ ನೀವು ಅದನ್ನು ನೋಟ್ ಡೌನ್ ಮಾಡ್ಕೋಬಹುದು. ಸೊ ನೀವು ಅದಕ್ಕೆ ತಕ್ಕಂತೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ಡ್ ಆಗಿರಬೇಕಾಗಿರುತ್ತೆ. ಸೊ ನಂತರ ಇಲ್ಲಿ ನೋಟ್ 2 ನ ನೋಡೋದಾದ್ರೆ ನೋಟ್ 2 ಬಂದು ಅಡ್ಮಿಟ್ ಕಾರ್ಡ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಇಲ್ಲಿ ಅಡ್ಮಿಟ್ ಕಾರ್ಡ್ ಬಂದು ನಿಮ್ಮ ಎಕ್ಸಾಮಿನೇಷನ್ನ 2 days ಬಿಫೋರ್ ನಿಮ್ಮ ಕ್ಯಾಂಡಿಡೇಟ್ ಲಾಗಿನ್ ಅಥವಾ ಅಪ್ಲಿಕೇಶನ್ ಲಾಗಿನ್ ಪೇಜ್ನಲ್ಲಿ ಡಿಸ್ಪ್ಲೇ ಆಗುತ್ತೆ ಅಥವಾ ಶೋ ಆಗುತ್ತೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟನ್ನು ತೆಗೆದುಕೊಳ್ಳಬಹುದು. ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸಿಟಿ ಅಥವಾ ಎಕ್ಸಾಮ್ ಸೆಂಟರ್ನು ಸಹ ಮೆನ್ಷನ್ ಮಾಡಿರ್ತಾರೆ. ಸೊ ಇದಿಷ್ಟು EMRS ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ಗಳ ಟೈರ್ 1 ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂತೆ ಟೈಮ್ ಟೇಬಲ್ನ ಇನ್ಫಾರ್ಮೇಷನ್ ಆಗಿರುತ್ತೆ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಇಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.